ಬಿಗ್ ಬಾಸ್ ಸೀಸನ್ 10 ಏನಿದೆ ಹ್ಯಾಪಿ ಬಿಗ್ ಬಾಸ್ ಅಂತ ಇತ್ತು, ಅದೆಲ್ಲೂ ಕಾಣಿಸಿಲ್ಲ ಈ ಸಲ, ಎಲ್ಲ ಜಗಳ 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 ಅಂತೇನೆ. ಬಟ್ ಹಿಸ್ಟ್ರಿಲೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಗೆ ಪೊಲೀಸ್ ಎಂಟ್ರಿ ಆಗಿರೋದು, ನಿಮ್ಮ ಮೇಲೆ ಕೂಡ ಕೇಸ್ ಆಗಿತ್ತು. ಸೊ ನಿಮ್ ಗಮನ ಅದು ಅಲ್ಲಿ ಗೊತ್ತಾಗಿಲ್ಲ, ಬಟ್ ಮನೆಗೆ ಬಂದ್ಮೇಲೆ ಅದ್ರ ಬಗ್ಗೆ ಮಾತಾಡಿದ್ರ ಹೇಗೆ ಅಂತ? ಈ ಸೀಸನ್ 10 ಅಲ್ಲಿ ಹ್ಯಾಪಿ ಬಿಗ್ ಬಾಸ್ ಅಂತ ಏನ್ ಹೇಳ್ತಾರೆ, ಹ್ಯಾಪಿ ಬಿಗ್ ಬಾಸ್ ಹೆಚ್ಚು ಇಲ್ಲ ಅಲ್ಲಿ. ಸೊ ಅಂದ್ರೆ ಒಂದ್ ಸನ್ನಿವೇಶಕ್ಕೆ ನಾವು ಖುಷಿ ಆಗ್ಬೋದು, ಬಿಟ್ರೆ ಹ್ಯಾಪಿಯಾಗಿ ನಾವು ಟೈಮ್ ಕಳಿತೀವಿ ಅಂತಂದ್ರೆ ಇದೆಲ್ಲ ಸುಳ್ಳೋದು. ಸ್ಪೆಷಲಿ ಈ ಒಂದು ಕೇಸ್ ಆದಾಗ ಅನ್ಫಾರ್ಚುನೇಟ್ಲಿ ನಾನು ಕಳ್ತನಲ್ಲಿದ್ದೆ. ಸೊ ಆ ವಿಚಾರ ನಮ್ಗಲ್ಲಿ ತಿಳಿಸಿದಾಗ ಅಥವಾ ನಮ್ಗೆ ಗೊತ್ತಾದಾಗ, ಗುರು ನಾನು ಏನು ಅಂದೇ ಇಲ್ವಲ್ಲ ಗುರು, ಇದು ಯಾಕೆ ಬರ್ತಾ ಇದೆ ಅಂತ ತಿಳಿಸಿದ್ರು. ಅಂದ್ರೆ ನಮ್ಗೇನು ಆ ವಿಷಯನ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಟಿದ್ರು, ಯಾರಿಗೂ ತಿಳಿದಿರೋ ಹಾಗೆ. ನಾನು ಎಲ್ಲಿ ಅದು ಕಾನ್ಶಿಯಸ್ ಆಗ್ಬಿಡ್ತೀನೋ ಅಂತ ಸ್ವಲ್ಪ ವಿಷಯನ ತಿಳಿಸಿಟ್ಟಿದ್ರು. ಅಂದ್ರೆ ಅದಷ್ಟೇನೆ, ಅವ್ರು ಬಂದು ಒಂದು ಸ್ಟೇಟ್ಮೆಂಟ್ ತಗೊಳ್ತಾರೆ ಇಷ್ಟೇ ಅಂತ ಹೇಳಿದ್ರು. ಬಟ್ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ತಂಡ. ಅಂಡ್ ಮನೆಯಲ್ಲೂ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ತಂಡಕ್ಕೆ. ವಿಚಾರ ಅಂತಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಾನೊಂದು ವಿಷಯ ಅಥವಾ ಆ ಪದನ ನಾನು ಹೇಳೇ ಇಲ್ಲ, ಹೇಳದೆ ಇದ್ದಾಗ ಇದು ಈ ಲೆವೆಲ್ಗೆ ಹೋಗುತ್ತೆ ಅಂತಂದ್ರೆ ಇನ್ನೇನು ಅಕಸ್ಮಾತ್ ಹೇಳ್ಬಿಟ್ಟಿದ್ರೆ ಇನ್ ಯಾವ ಲೆವೆಲ್ಗೆ ಹೋಗಿರೋದು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ನಾನು ತಪ್ಪು ಮಾಡಿಲ್ದೇ ಇರೋದ್ರಿಂದ ಕಾನ್ಫಿಡೆಂಟ್ ಆಗಿದ್ದೆ. ಇಂಥವೆಲ್ಲ ಆಗದೆ ಇದ್ರೇನೆ ಪಾಪ ಎಲ್ಲಾ ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ. ಸಂತೋಷ್ ಅವರ ಹುಲಿ ಉಗುರು ಸಂಬಂಧಿತವಾಗಿ ಕೂಡ ನಿಮಗೆ, ಯಾಕಂದ್ರೆ ನೀವು ಕ್ಲೋಸ್ ಇದ್ರಿ, ಅದ್ರ ಬಗ್ಗೆ ಏನಾದ್ರು ಮಾತುಕತೆ ಆಗಿತ್ತಾ? ಪೆಂಡೆಂಟ್ ಬಗ್ಗೆ ಏನಾದ್ರು ಹೇಳಿದ್ರ ಅವರು ಹೇಗೆ ಅಂತ? ಇಲ್ಲ, ಅಯ್ಯೋ ದೇವ್ರೆ, ಇದೊಂದು ವಿಷಯ ಅಂತೂ ತುಂಬಾ ಶಾಕಿಂಗ್ ನನಗೆ. ಇವಾಗ ನನ್ನ ಎಲಿಮಿನೇಷನ್ ಆದ್ಮೇಲೆ ನನಗೆ ತಿಳಿದು ಬಂದಂತ ಒಂದು ವಿಷಯ ಇದು. ನಾವೇನ್ ಅನ್ಕೊಂಡಿದ್ವಿ, ಅವ್ರ ಮನೆಯಲ್ಲಿ ಯಾರಿಗೋ ಹುಷಾರಿಲ್ವೇನೋ, ಸೊ ಇವ್ರು ಯಾರಿಗೋ ಹೆಲ್ತ್ ಕಂಡೀಷನ್ ಪ್ರಾಪರ್ ಆಗಿಲ್ಲ, ಆ ವಿಚಾರವಾಗಿ ಇವ್ರು ಹೋಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಮನೆಯಿಂದ ಅಲ್ಲಿ ಯಾವುದೇ ಡಿಸ್ಕಷನ್ ಆ ವಿಚಾರವಾಗಿ ಆಗಿರ್ಲಿಲ್ಲ. ಮನೆಯಿಂದ ಹೊರಗಡೆ ಬಂದ ಮೇಲೆ ಈಗ ನನಗೆ ಗೊತ್ತಾಗಿದ್ದು, ಪಾಪ ಅಷ್ಟೆಲ್ಲ ಆಗಿನೂ ಬಂದು ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾರೆ ಅಂದ್ರೆ ಐ ಫೀಲ್ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಸೊ ಈಗ ಬಿಗ್ ಬಾಸ್ ಮನೆಯಿಂದ 100 ದಿವಸ ಕಳೆದು ಹೊರಗಡೆ ಬಂದಿದ್ದೀರಾ. ಸೊ ಈಗ ಒಂದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತದೆ. ಮುಂದಿನ ಪ್ರಾಜೆಕ್ಟ್ ಏನು? ಬೇಸಿಕಲಿ ಅದು ನನ್ನ ಒಂದು ಕಂಪನಿ, ಕುಪ್ಪಂಡಾಸ್ ಅಂತ ಕಂಪನಿ ನಾವು ಓಪನ್ ಮಾಡಿದೀವಿ. ಅಂಡ್ ಆಲ್ಸೋ ಕುಪ್ಪಂಡಾಸ್ ಅಂತ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದೀವಿ ನಾವು. ಬೆಂಕಿ ಬಂತು ಬೆಂಕಿ ಸಾಂಗ್ ಕೇಳಿರ್ತೀರಾ ನೀವು, ಶಮಂತ್ ನಾಗರಾಜ್ ಅವ್ರು ಬರ್ತಿರೋದು, ಶಶಾಂಕ್ ಸರ್ ಹಾಡಿರುವಂತ ಒಂದು ಸಾಂಗ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಅದು ರಿಲೀಸ್ ಆಗಿದೆ. 82 ಮೂವೀಸ್ ಅಲ್ಲಿ ಇದೆ. ಇಟ್ ಈಸ್ ಜಸ್ಟ್ ದಟ್ ನಾವು ಒಂದು ಸ್ಟೆಪ್ ಮುಂದೆ ಬಂದಿದ್ದೀವಿ. ಜನ ನಮ್ಗೆ ಇಷ್ಟು ಪ್ರೀತಿ ಕೊಟ್ಟಾಗ ನಾವು ಅವ್ರಿಗೊಂದು ಕೊಡುಗೆ ಕೊಡ್ಬೇಕು ಅಂತ ಈ ರೀತಿಯಾಗಿ ನನ್ನ ಆಬ್ಸೆನ್ಸ್ ಅಲ್ಲಿ ಶುರುವಾದಂಥದ್ದು. ನನ್ನ ಪ್ರೆಸೆನ್ಸ್ ಅಲ್ಲಿ ಒಳ್ಳೆ ಹೋಮ್ವರ್ಕ್ ಜೊತೆಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಹೊರಗಡೆ ಬರುತ್ತೆ. ಸೊ ಅದರಲ್ಲಿ ಸಾಂಗ್ಸ್ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು, ಯಾವುದೇ ಬಂದ್ರು ಆಶೀರ್ವಾದ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ನಾನ್ ತುಂಬಾ ಖುಷಿ ಪಡ್ತೀನಿ ನಿಮ್ಮ ಆಶೀರ್ವಾದ ಸಿಕ್ಕಾಗ. ದಯವಿಟ್ಟು ಯಾವಾಗ್ಲೂ ಆಶೀರ್ವಾದ ಮಾಡ್ತಾ ಇರಿ, ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ಅಂಡ್ ಕುಪ್ಪಂಡಾಸ್ ಅಂತ ಸಿಲ್ವರ್ ಜ್ಯುವೆಲ್ರಿ ಕಂಪನಿ ನಾವು ಓಪನ್ ಮಾಡಿರುವಂತದ್ದು. ಫೆಬ್ ಅಲ್ಲಿ ಒಂದು ಔಟ್ಲೆಟ್ ಕೂಡ ಓಪನ್ ಆಗುತ್ತೆ ವಿಜಯನಗರಲ್ಲಿ. ವರ್ಕ್ ನಡೀತಾ ಇದೆ. ಸೊ ಇದ್ರಲ್ಲಿ ಏನಂತಂದ್ರೆ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಕುಪ್ಪಂಡಾಸ್ ಕಡೆಯಿಂದ ಸಿಗುತ್ತೆ. ಅದ್ರ ಜೊತೆಗೆ ಏನಾದ್ರು ಕಸ್ಟಮರ್ಸ್ಗೆ ಅದನ್ನ ತಗೊಂಡು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡಿದ್ಮೇಲೆ ಬೋರ್ ಆಯ್ತು ಅಂತಂದ್ರೆ ಅವ್ರು ಅದನ್ನ ನೆಕ್ಸ್ಟ್ ಬಂದು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಅಂಡ್ ಒಂದಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಆ ಕ್ರೈಟೀರಿಯಾ, ಅದನ್ನ ಕ್ರಾಸ್ ಮಾಡಿ ಅವ್ರು ಹೊಸ ಪ್ರಾಡಕ್ಟ್ ಅನ್ನ ಕೂಡ ಕೊಂಡ್ಕೋಬಹುದು. ಓಕೆ, ಸೊ ಇವಾಗ ಪ್ರಾಜೆಕ್ಟ್ಗಳು ಬರಕ್ ಶುರುವಾಗಿದ್ಯಾ? ಪೆಂಟಗನ್ ಆದ್ಮೇಲೆ ಸಿನಿಮಾಗಳು ಯಾವ ತರ ಲಿಸ್ಟ್ ಅಲ್ಲಿ ಇದೆ? ಈಗ ಆಕ್ಚುಲಿ ಈಗಷ್ಟೇ ಹೊರಗೆ ಬಂದಿರೋದ್ರಿಂದ ನಾನು ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನನ್ನ ಟೀಮ್ ಜೊತೆ ಮಾತುಕತೆ ನಡೀತಾ ಇದೆ, ಒಂದಷ್ಟು ಪ್ರಾಜೆಕ್ಟ್ ಗಳ ಡಿಸ್ಕಷನ್ ನಡೀತಾ ಇದೆ. ನಾವು ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಮಾಡಿರೋದ್ರಿಂದ ನಾವು ಅದನ್ನು ಈಕ್ವಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಡಿಸ್ಕಷನ್ ಕಂಪ್ಲೀಟ್ ಆದ್ಮೇಲೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ಇರುತ್ತೆ. ಓಕೆ, ಸೊ ಯಾವ ತರ ಪಾತ್ರ ಮಾಡ್ಬೇಕು ಅನ್ನೋ ಕನ್ಸಿದೆ? ನನಗೆ ಇಂಥದ್ದೇ ಮಾಡ್ಬೇಕು ಅನ್ನೋದು ಇಲ್ಲ. ಯಾಕೆ ಅಂತ ನನಗೆ ಏನ್ ಕೊಟ್ರು ನಾನು 100% ಮಾಡ್ತೀನಿ ಅಂತ ಈ ಮುಂಚೆ ಕೂಡ ನಾನು ಪಾತ್ರಗಳ ಬಗ್ಗೆ ಕೇಳಿದಾಗ ಇದನ್ನ ಹೇಳಿದೀನಿ. ನನಗೆ ಯಾವ್ದೇ ಪಾತ್ರ ಕೊಟ್ರು ನಾನು ನೀರ್ ಕುಡ್ದಷ್ಟು ಸುಲಭವಾಗಿ ಮಾಡ್ಬೇಕು, ಅದನ್ನ ಜನ ಅಷ್ಟೇ ಪ್ರೀತಿಯಿಂದ ಒಪ್ಕೋಬೇಕು ಅನ್ನೋದು ನನ್ನ ಕನಸು. ಸೊ ಯಾವ್ದೇ ಪಾತ್ರ ಬಂದ್ರು ನಾನು ಮಾಡ್ಬೇಕು, ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಬೇಕು ಅನ್ನೋದು ನನ್ನ ಕನಸು. ಓಕೆ, ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಬಿಗ್ ಬಾಸ್ ಮನೆಯಿಂದ ಸೆಂಚುರಿ ಬರ್ಸಿ ಹೊರಗಡೆ ಬರ್ಬೇಕಿದ್ರೆ ಅಭಿಮಾನಿಗಳು ನಿಮ್ಮನ್ನ ಆರಾಧಿಸಿದ್ರು. ಸೊ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನಿಮಗೆ ಓಟ್ ಹಾಕಿದಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಸೊ ಮುಂದೆ ಅಭಿಮಾನಿಗಳ ಜೊತೆ ನೀವು ಯಾವ ತರ ಇರ್ತೀರಾ?
ಅಭಿಮಾನಿಗಳಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೀವು ನನಗೆ ವೋಟ್ ಮಾಡಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಬಿಗ್ ಬಾಸ್ ಮನೆಯಲ್ಲಿ 102 ದಿನ ನಾನು ಉಳ್ಕೊಳ್ಳೋ ಹಾಗೆ ಮಾಡಿದ್ದಕ್ಕೆ. ನಾನು ಏನೇ ಮಾಡಿದ್ರು ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದಿದ್ರೆ ಇವತ್ತು ನಾನು ಏನೇನೋ ಅಲ್ಲ. ಈ ಮುಂಚೆ ನೆಗೆಟಿವ್ ಆಗಿ ಮಾತಾಡ್ತಿದ್ದವರು ಕೂಡ ನಾನು ಆ ಹುಡುಗಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿದವ್ರು ಕೂಡ ತುಂಬಾ ಜನ ಇದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಬಹಳಷ್ಟು ಕಮೆಂಟ್ಗಳು ಬಂದಿದ್ವು, ಮೆಸೇಜ್ಗಳು ಬಂದಿದ್ವು. ಈ ಮುಂಚೆ ಕೂಡ ನಾನು ಬಹಳಷ್ಟು ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೆ. ಈಗಲೂ ಕೂಡ ಈ ರೀತಿಯಾಗಿ ಕನೆಕ್ಷನ್ ನಾನು ಮುಂದುವರಿಸೋದಕ್ಕೆ ಇಷ್ಟಪಡ್ತೀನಿ. ಯಾರೇ ಮೆಸೇಜ್ ಮಾಡಿದ್ರು ತಡವಾಗಾದ್ರೂ ಸರಿ ನಾನು ರಿಪ್ಲೈ ಮಾಡ್ತೀನಿ. ಅದಲ್ಲದೆ ನೀವು ನಾನು ಏನೇ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ನಾನಾಗಿ ಒಪ್ಕೊಂಡಿದ್ದೀರಾ. ಸೊ ನಾನು ಇನ್ ಮುಂದೆ ಕೂಡ ಅಷ್ಟೇ ಚೆನ್ನಾಗಿರ್ತೀನಿ. ನನ್ನನ್ನು ಮನೆ ಮಗಳು ಅಂತ ನೀವು ಒಪ್ಕೊಂಡಿದ್ದೀರಾ. ಸೊ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.